ಓಹೋ, ಸೂರ್ಯ ನೆತ್ತಿ ಮೇಲೆ ಬಂದ್ರು ಇನ್ನು ನಿಮ್ ನಿದ್ದೆನೇ ಆಗಿಲ್ವೇನೋ? ಸೊಸೆ ಅನ್ನೋ ಜವಾಬ್ದಾರಿನೇ ಇಲ್ಲ. ಗಂಡ ಮಗ್ಳಲ್ಲಿ ಇದ್ರೆ ಸಾಕು, ಎಷ್ಟರೇ ಆಗಲ್ವೇನೋ. ಹೀಗೆ ಇದ್ರೆ ಉದ್ಧಾರ ಆದಂಗೆನೆ. ಅದಕ್ಕೆ ಹೇಳಿದ್ದು ಸಿಟಿ ಸೊಸೆ ಬೇಡ ಬೇಡ ಅಂದೆ. ಎಲ್ಲಿ ಕೇಳ್ತಾರೆ ಹೇಳು ನನ್ನ ಮಾತ? ಈಗಲೇ ಹಿಂಗೆ ಮುಂದೆ ಇನ್ನೇನ್ಗೋ. ವಿನ್ಯಾಸ, ನೀವು ಸ್ನಾನ ಮಾಡೋಗಿ. ನೀವು ಅವ್ರ ಮಾತಿಗೆ ಏನು ತಲೆ ಕೆಡ್ಸ್ಕೊಳ್ಕೋಬೇಡಿ, ಹೋಗಿ. ಏನಮ್ಮ ನಿಂದು ಬೆಳಗ್ಗೆನೆ ಶುರು ಮಾಡಿದ್ಯಾ? ಎದ್ದೊಳಕ್ಕೆ ಸ್ವಲ್ಪ ತಡ ಆಯಿತು ಅಷ್ಟೇ. ನೆಂಟೆಲ್ಲ ನೋಡೋ ಥರ ಕೂಗಾಡೋದು ಯಾಕೆ? ಯಾಕೆ ಅಂತ ನೆಸೆಸಿಟಿ ಇದೆಯಾ? ನಿನ್ನೆ ಮದ್ದು ಓಡಾಡೋದ್ರಲ್ಲಿ ಮೈಕೈ ಎಲ್ಲ ನೋವಾಯಿತು ಅಂತ ಸ್ವಲ್ಪ ಎದ್ದಣಂಗೆ ಲೇಟ್ ಆಯ್ತಪ್ಪ, ಅಷ್ಟಕ್ಕೆಯಾ? ಹೈ ಮುಚ್ಚ ಬಾಯ ಸಾಕು. ಬಂದ್ಬಿಟ್ಟ ದೊಡ್ಡ ಮನುಷ್ಯನ ಥರ ಹೆಂಡತಿ ಪರ ವಹಿಸ್ಕೊಂಡು. ನಿನ್ನ ಹೆಂಡತಿ ಹೀಗೆ ಮಾತಾಡು ಅಂತ ಕಿವಿ ಚುಚ್ಚಿ ಕಳಿಸಿದ್ಲಾ? ಎಲ್ಲ ಅಷ್ಟೇ ಕಣು, ಸಾಕಿ ಬೆಳೆಸೋ ತನಕ ನಾವು ಬೇಕು. ಹೆಂಡತಿ ಬರ್ತಿದ್ದಂಗೆ ನಮ್ಮ ಮೇಲೆ ಅಹಂಕಾರ ಶುರು ಮಾಡಿಬಿಟ್ಟಿದ್ದೇನು? ನಮ್ಮನ್ನೆಲ್ಲ ಮರ್ತು ಬಿಡ್ತೀರ ಅಷ್ಟೇ. ಅದೆಷ್ಟು ಸಾಕು, ಮುಚ್ಚೋ ಬಾಯಿ. ಬಂದ್ಬಿಟ್ಟ ದೊಡ್ಡ ಮನುಷ್ಯನ ಥರ ಪರವಾಗಿ ವಹಿಸ್ಕೊಂಡು ಹೆಂಡತಿ ಪರವಾಗಿ. ನಿನ್ನ ಹೆಂಡತಿ ಹೀಗೆ ಮಾತಾಡುವಂತ ಕಿವಿ ಚುಚ್ಚಿ ಕಳಿಸಿಲ್ಲ? ಎಲ್ಲ ಅಷ್ಟೇ ಕಣು, ಸಾಕು ಬೆಳೆಸೋ ತನಕ ನಾವು ಬೇಕು. ಹೆಂಡತಿ ಬರ್ತಿದ್ದಂಗೆ ನಮ್ಮ ಮೇಲೆ ಪ್ರವಾಹ ಶುರು ಬಿಟ್ಬಿಡ್ತಾರೆ. ಮೆರೆಸೋದು ಅದೆಷ್ಟು ಬೆರೆಸ್ತೀಯೋ ಮೆರೆಸು. ನಿನ್ನ ಕಾಲು ಕಸ ಮಾಡಿಕೊಂಡು ಉಗಿದು ಬಿಟ್ಟು ಹೋಗ್ತಾಳೆ ನೋಡು, ಅವಾಗ ಮಾತಾಡ್ತೀನಿ. ಏನು ಮಾತಾಡ್ತೀಯ? ಮಾತಾಡು. ಎತ್ತಿ ಕಳ್ಳಿಗೆ ನಾವು ಮಾಡ್ತೀಯ ನೀನು. ಮಾತಾಡು. ಅಯ್ಯೋ ದೇವ್ರೆ, ಬೆಳಗ್ಗೆನೆ ಮೂಡ್ ಆಫ್ ಮಾಡಿದ್ರಲ್ಲಪ್ಪ. ಇವ್ರನ್ನ ನಾನು ಮದುವೆ ಮಾಡಿ ಅಂತ ಮೇಲ್ ಸವಾರಿ ಮಾಡಿದ್ನ ಬಾಲಕೃಷ್ಣ ಅವ್ರ ತಾನೆ. ನನ್ನ ಮೇಲ್ ಬಿದ್ದು ಮದುವೆ ಮಾಡಿದ್ದು. ಏನಪ್ಪ ಮಾಡೋದು? ಇದಕ್ಕೆ ನಾನು ಮದುವೆ ಬೇಡ ಅಂತ ಬಿಟ್ಕೊಂಡಿದ್ದು. ಎಲ್ಕೆ ಹೇಳಿದ್ರು ಇವ್ರ ಮಾತಾ, ಮದುವೆ ಏನೋ ಮಾಡ್ಬಿಟ್ರು. ಎಷ್ಟು ಬಿಡಿಸಿ ಹೇಳಿದ್ರು ಕೇಳಿಲ್ಲ ನನ್ನ ಮಾತಾ. ಎಷ್ಟು ಬೇಗ ಇಲ್ಲಿಂದ ಹೋದ್ರೆ ಸಾಕು ಅನಿಸ್ಬಿಡುತ್ತೆ ನನಗಂತೂ. ಸಾಕಾಗಿ ಹೋಯ್ತೆ. ಒಂದೇ ದಿನಕ್ಕೆ ಇಷ್ಟೊಂದೆಲ್ಲ ಅದಂತ ಮಾಡ್ತೈತಲ್ಲ ನಮ್ಮಮ್ಮ. ಅಯ್ಯೋ, ಅಡುಗೆ ಮನೇಲಿ ಈ ಪಾತ್ರೆ ಸೌಂಡೆಲ್ಲ ಕೇಳಿಸ್ತಿದ್ಯಪ್ಪ. ಯಾಕೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ವಿಕ್ಕಿ ಅವ್ರು ಎಲ್ಲೋದ್ರು ಕಾಣ್ತಾನೇ ಇಲ್ಲ. ಅವ್ರು ಏನಂದ್ರೂ ಪರವಾಗಿಲ್ಲ, ಬೈದ್ರೆ ಸರಿ. ಹೆಂಗಿದ್ರು ನಾಳೆ ಊರಿಗೆ ಹೋಗ್ತೀವಲ್ಲ. ಅತ್ತೆ, ಏನಾದರೂ ಎಲ್ಪ್ ಮಾಡಲಾ? ಇಷ್ಟು ಬೇಗ ಯಾಕವ ಎದ್ದೆ ಸೊಸೆ ಮುದ್ದು? ಇನ್ನೊಂದೆರಡು ಗಂಟೆ ತಡವಾಗಿ ಎದ್ದಿದ್ರೆ ಸೂರ್ಯ ನೆತ್ತಿ ಮೇಲೆ ಬರ್ತಿದ್ನಲ್ಲ. ಅದೇನು ಸತಕ್ ಹಂಗಂತ್ಯ? ನಿನ್ನ ಮಗ ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅನ್ಸ್ತದೆ, ಅದಕ್ಕೆ ತಡವಾಗಿ ಎದ್ದಿದ್ದಾರೆ. ಸುಮ್ಮನಿರು ಕಣೇ ಗಿರ್ಜಿ ಅಂತ ಕಳ್ಳನ ಮಗನೇ ಹಾಗೆ ಮಾಡಿರ್ತಾನೆ. ಬಿಡ ಹೋಗ್ಲಿ, ನಿಮ್ಮ ಅತ್ತೆಯ ಹಾಗೆಯ ಮುಗಿದ್ದು ತಿಳೇ ಕೋಪ. ಆದರೂ ಒಳ್ಳೆವಳು. ಸ್ವಲ್ಪ ಅಲ್ಲಿ ಒಲೆ ಮೇಲೆ ಕಾಪಿ ಐತಿ, ಬಿಸಿ ಮಾಡ್ಕೊಂಡು ಕುಡಿ. ಅಯ್ಯೋ ದೇವ್ರಿ, ಕಾಪಿ ಏನಪ್ಪ? ಸಕ್ಕರೆ ಪಾಕಾಗೈತೆ. ಏನು ಮಾಡೋದು ಅಂತೆ ಯಪ್ಪ. ಇದ್ರ ಬದಲು ನೀರು ಕುಡ್ದು ಹೋಗ್ಬಿಡೋಣ. ಕಾಪಿ ಚೆನ್ನಾಗಿತ್ತೇನವ? ಹ್ಞೂ ಆಂಟಿ, ಚೆನ್ನಾಗಿತ್ತು. ವಿಕ್ಕಿ ಅವರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಅಯ್ಯೋ ಗೌಡ್ರು ಎಲ್ಲ ಕೆಲಸಕ್ಕೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಬಟ್ಟೆ ಒಗಿದ್ರೆ ಹೋಗಿ ಒಣಕ್ ಹೋಗು. ನಿಮ್ಮಮ್ಮ ಅದನ್ನಾದ್ರೂ ಕಳ್ಸಿದಾರೋ ಇಲ್ವೋ? ಅತ್ತೆ, ನೀವು ನಮ್ಮಮ್ಮನ ವಿಷಯಕ್ಕೆ ಬರಬೇಡಿ. ಬಟ್ಟೆ ಒಣಗ್ಬೇಕು ತಾನೆ, ನಾನು ಒಣಕ್ ಬರ್ತೀನಿ ಬಿಡಿ. ಮಹಾರಾಣಿ ಮೈ ತುಂಬ ಕೊಬ್ಬು. ಅದಕ್ಕೆ ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ವಿದ್ಯಾ, ಬಟ್ಟೆ ಒಣಗ್ತೀನಿ. ಬಟ್ಟೆ ಎಲ್ಲ ಎಲ್ಲಿಕ್ಕಿದೆಯಪ್ಪ? ಅಯ್ಯೋ ಅದಕ್ಕೆ ನಾನು ಓಡಾಕ್ತೀನಿ, ನೀವು ಹೋಗಿ. ಇರ್ಲಿ ಬಿಡು ವಿದ್ಯಾ, ಒಬ್ಳಿಗೆ ಕಷ್ಟ ಆಗುತ್ತೆ. ಬಟ್ಟೆಗಳು ಬೇಜಾನಿದ್ದಾವೆ, ಸರಿನಾ? ನಾನು ಒಣಗ್ತೀನಿ, ನೀನು ಒಣಕ್ಕು, ಸರಿನಾ? ಬಟ್ಟೆ ಎಲ್ಲ ಒಣಗಿ ಹಾಕಿದ ನಂತರ ಭಾರತ್ಗೆ ಹೋಗೋಣ. ತಿಂಡಿ ತಿನ್ನೋಣ ಬಾ, ಹೋಗೋಣ. ಬಾರೇ ವಿದ್ಯಾ, ತಿಂಡಿ ತಿಂದು ಬರ್ರೆ ಬಂದು. ಬಾರಪ್ಪ ವಿನ್ಯಾ, ತಿಂಡಿ ತಿಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊ, ಸರಿನಾ? ನಮ್ಮ ಅಕ್ಕಗೊಂಚೂರು ಬುದ್ಧಿನೇ ಇಲ್ಲ. ಬಂದು ಮೊದಲನೇ ದಿನ ನೀ ಸೊಸೆತ ಕೆಲಸ ಮಾಡಿಸಿದಾಳೆ. ಹ್ಞೂ ಆಂಟಿ ಬಂದೆ. ಅಯ್ಯೋ ಆಂಟಿ ಅಂತ ಕರಿಬೇಡ ಕಣವ. ನಿಮ್ಮ ಅತ್ತೆ ಯಾಕೆ ತಂಗಿ ನಾನು? ಅತ್ತೆ ಅಂತಾನೆ ಕರಿ ನಾನು. ಸರಿ ಆಯಿತು ಅತ್ತೆ. ನಾನು ಒಂದಿನೂ ನನ್ನ ಬಟ್ಟೆ ಬಿಟ್ಟರೆ ಬೇರೆ ಯಾರ ಬಟ್ಟೆನೂ ಒಣಗಾಕಿಲ್ಲ. ಸೊಂಟ ಎಲ್ಲ ನೋವು ಬರ್ತಿದೆ. ಹಾಗಂತ ಹೇಳ್ಕೊಳೋದಾದ್ರೆ ಯಾರ ಜೊತೆ ಹೇಳ್ಕೊಳ್ಳಿ ನಾನು? ಅದಕ್ಕೆ ಬನ್ನಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ವಿನ್ಯಾಸ, ಸುಮ್ಮನೆ ನೋಡ್ತಾ ಇದ್ದೆ ಮರಗಳೆಲ್ಲ ಹಸಿರುವಾಗಿ ಎಷ್ಟು ಚೆನ್ನಾಗಿದಾವಲ್ಲ ಇಲ್ಲಿ. ಅದಕ್ಕೆ ಅಪ್ಪ ಇತ್ಲು ಅಂತ ಮಾಡಿಸಿದ್ದೆ. ಇತ್ಲಾಗೆ ಬಟ್ಟೆ ಒಣಕಕ್ಕೆ ಏನಾರ ಕಾಳು ಕಡ್ಡಿ ಎಲ್ಲ ಒಣಕಕ್ಕೆ ಮುಂದ್ಗಡೆ ಹಾಕಿದ್ರೆ ಹೊಸ್ಗಳೆಲ್ಲ ತಿನ್ಕೊಂಡು ಹೋಗ್ತೇವೆ ಅಂತ ಹಿಂದ್ಗಡೆ ಹಿಂಗೆ ಮರಗಳೆಲ್ಲ ಹಾಕಿದ್ರೆ ಗಿಡ ನೆಂಟ್ರಿಷ್ಟು ಬಂದಾಗೆಲ್ಲ ಕುತ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ. ಮುಂದ್ಗಡೆ ಬಿಸಿಲು ಅಂತೇಳಿ ಜಾಗ ಇಲ್ವಲ್ಲ ಅದಕ್ಕೆ ಮುಂದ್ಗಡೆ ಎಲ್ಲರ ಮನ್ಗಳಿದಾವಲ್ಲ, ಎದ್ರು ಬದ್ರೇ ಮನ್ಗಳಿದಾವೆ.
ಕುತ್ಕೊಳಕ್ಕಾಗಲ್ಲ, ಹಿಂದ್ಗಡೆ ಆದರೆ ಬೈಲು ಚೆನ್ನಾಗಿರುತ್ತೆ ಅಂತ ಹಿತ್ಲು ಮಾಡಿಸಿದಾರೆ ಅದಕ್ಕೆ. ಹೌದಾ, ಸರಿ ಬಾ ಹೋಗೋಣ. ತಗೊಳಮ್ಮ, ತಿನ್ನಮ್ಮ, ಯಾಕಮ್ಮ ಹಂಗೆ ನೋಡ್ತಿದ್ಯಾ? ತಿಂಡಿಯಾ ಬೇಗ ಬೇಗ. ಅಯ್ಯೋ ಆಂಟಿ, ನಂಗೆ ಇಷ್ಟೊಂದು ಬೇಡ. ನನ್ಗೆ ಇಷ್ಟೊಂದೆಲ್ಲ ತಿಂದ ಅಭ್ಯಾಸ ಇಲ್ಲ. ಯಾವ್ದು ಏಟೈತೆ ತಿನ್ನು. ಮಕ್ಕಳು ತಿನ್ಬೇಕು ಈಟತ್ನಾಗ, ಈಗ ತಿಂದ ನೀನು ಯಾವಾಗ ತಿಂತೆ? ತಿನ್ನವ. ಅಯ್ಯೋ ಪ್ಲೀಸ್ ಬೇಡ ಆಂಟಿ. ಆಯ್ತು ಬಿಡು, ತೆಗಿತೀನಿ. ಅದು ಏಟ್ ತಿಂತೀವ, ಇದೇಟೈತೆ. ಚಿಕ್ಕ ಮಕ್ಕಳು ತಿನ್ನಲ್ಲ, ಆಟ್ ತಿಂದ್ರೆ ಹೆಂಗವ ನೀನು? ಅಯ್ಯೋ ದೇವ್ರಿ, ಅಯ್ಯೋ ದೇವ್ರಿ, ಇಷ್ಟೊಂದು ಖಾರ ಇದೆಯಲ್ಲಪ್ಪ ಚಿತ್ರಾನ್ನ. ಅಯ್ಯೋ ಯಾಕೆ ಇಷ್ಟೊಂದು ಕೆಮ್ತಿದೀವ? ನೀರು ಕುಡಿಯವ. ಅಯ್ಯೋ ದೇವ್ರಿ. ಅಯ್ಯೋ ಅತ್ತೆ, ನಾನು ಸ್ವಲ್ಪ ರೂಮಲ್ಲೇ ತಿಂತೀನಿ ತಿಂಡಿಯ. ಸರಿ ಆಯ್ತು, ಹೋಗ ಅಲ್ಲೇ ತಿನ್ನೋಗು. ಯಪ್ಪ, ಸುಧಾರಿಸ್ಕೊಳಕ್ಕೆ ಆಗ್ತಿಲ್ಲ. ಅಯ್ಯೋ ದೇವ್ರಿ, ಕಾರೆಲ್ಲ ಮೂಗಲೆಲ್ಲ ನೀರು ಬಂತಲ್ಲಪ್ಪ. ಯಪ್ಪ ದೇವ್ರಿ. ತಗೊಳ್ಳಿ, ನೀರು ಕುಡೀರಿ. ಥ್ಯಾಂಕ್ಸ್. ಅದಕ್ಕೆ ಹೇಳಿದ್ದು ನಾನು, ನನ್ನ ಮದುವೆ ಆಗೋದು ಬೇಡ ಅಂತ. ನೀವು ಎಲ್ಲಿ ಕೇಳಿದ್ರಿ ನನ್ನ ಮಾತಾ? ನೀವು ಮೊದಲೇ ಫಾರಿನ್ ರಿಟರ್ನು ಹಳ್ಳಿಗೆ ಅಡ್ಜಸ್ಟ್ ಆಗಲ್ಲ ಅಂತಲೇ ಹೇಳಿದ್ದು ನಾನು. ಎಲ್ಲರೂ ಜೊತೆಗೆ ಹೊಂದ್ಕೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ ಅಂತ ಎಲ್ಲಿ ಕೇಳಿದ್ರಿ ಹೇಳಿ ನೀವು? ನನ್ನ ಮಾತಂತೂ ಕಲ್ಗಣಿಸ್ಬಿಟ್ರಿ ನೀವು. ಮದುವೆ ಆದ್ರಿ, ಮನೆಯಲ್ಲಿ ಒಂದು ಲೋಟ ನೀರು ಕುಡಿಯೋದಕ್ಕೂ ಮೇಷ ಎಣಿಸ್ತಿದ್ರೆ. ಇದು ನಿಮ್ಮದೇ ಮನೆ. ಹಳ್ಳಿ ಜನಗಳು ಇದೇ ಹಿಂಗೆ ಇರ್ತಾರೆ. ನಿನ್ನೆ ಅಷ್ಟೇ ಬಂದಿದ್ದೀರಾ ನೀವು, ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಂತ ನೀರು ತಂದು ಕೊಟ್ಟರೆ ಪ್ರತಿ ಸರ್ತಿನೂ ಕೊಡ್ತೀನಿ ಅಂತ ಕನಸು ಕಾಣಬೇಡಿ. ಸರಿನಾ? ಇರೋ ತನಕ ಇದರಲ್ಲೇ ಮೇಂಟೈನ್ ಮಾಡ್ಬೇಕಷ್ಟೇ. ಖಾಲಿ ಆಯಿತು ಅಂದರೆ ನಾನು ತಂದು ಕೊಡಲ್ಲ. ಥ್ಯಾಂಕ್ಸ್. ಸರಿ ಆಯಿತು, ಬೇಗ ತಿಂಡಿ ತಿಂದ್ಬಿಟ್ಟು ಆಚೆ ಬನ್ನಿ. ಇಲ್ಲೇ ಇದ್ರೆ ಅಮ್ಮ ಬೈತಾರೆ. ಅಯ್ಯೋ ತುಂಬ ಖಾರ ಇದೆ, ನನ್ನ ಕೈಲಿ ತಿನ್ನಕ್ಕಾಗಲ್ಲ ಈ ತಿಂಡಿಯ. ಅಯ್ಯೋ, ನೀವೇ ತಾನೇ ಅಷ್ಟು ಆಸೆ ಕಟ್ಕೊಂಡು ಬಂದಿರೋ ಬದುಕುತ್ತಾನೆ. ಅದೇನು ಬರುತ್ತೋ ಎಲ್ಲ ಅನುಭವಿಸ್ಕೊಳ್ಳಿ. ಅದಕ್ಕೆ ಮೊಸರಾಗಳಿ ಖಾರ ಕಮ್ಮಿ ಆಗುತ್ತೆ. ಥ್ಯಾಂಕ್ಸ್ ವಿದ್ಯಾ. ಅಯ್ಯೋ ಥ್ಯಾಂಕ್ಸ್ ಯಾಕೆ, ಅಣ್ಣ ಹೇಳಿದ ನಿಮಗೆ ಮೊಸರು ಬೇಕಂತೆ ಅಂತ. ತುಂಬ ಇಷ್ಟ ಆಗ್ತವ್ರಿ ಬರ್ತಾ ಬರ್ತಾ. ಎಲ್ಲ ಅರ್ಥ ಮಾಡ್ಕೊಳ್ತಾನೆ ನನ್ನ ಬಗ್ಗೆ. ಮಗ, ನಿಮ್ಮ ಅಪ್ಪಂಗೆ ಹೇಳವಾ ಎಷ್ಟು ಜನ ಬೇಕಿದ್ರು ಕರ್ಕೊಂಬರ್ಲಿ ಅಂತ. ಸರಿ ಮಾವ. ನೀವು ತಿಂಡಿ ತಿಂದ್ರಾ? ಇಲ್ಕಣವ, ಸಿಟಿಗೆ ಹೋಗಿದ್ವಿ ತರಕಾರಿ ತರಕ್ಕೆ, ಈಗ ಬಂದ್ವಿ. ಈಟ ತಕ್ಕ ರೂಮಾಗ ಕೂತ್ಕೊಂಡ್ಬಿಟ್ಟಿದ್ಲು. ಮಾವ ಬಂದ್ ಕೂಡ್ಲೆ ಮುತುವರ್ಜಿ ಮಾಡೋದಕ್ಕೆ ಬಂದ್ಬಿಟ್ಲು. ಅಯ್ಯೋ ಹೋಗವ, ನಿನ್ ಗಂಡ ಹೊಟ್ಟೆ ಸಿವೆ ತಡ್ಕೊಳಲ್ಲ. ಅದೆಷ್ಟು ಬೈಕೊಂಡಿತ್ತಾನೆ ಏನೋ. ಹೋಗು, ಒತ್ತಾರೆ ನೀ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ದೆ.